ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ KHP ಕನ್ನಡಿಗ. ನಾವಿವತ್ತು ಹೋಗೋಣ ಗಾಯತ್ರಿ ಜಲಾಶಯಕ್ಕೆ. ಇದೆಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಹಿರಿಯೂರು ತಾಲೂಕು ನಿಯರ್ ಜವನಗೊಂಡನಹಳ್ಳಿ ಹತ್ರ. ಬನ್ನಿ ಹೋಗೋಣ. ಇದು ಜವನಗೊಂಡನಹಳ್ಳಿ, ಜೆ ಹಳ್ಳಿ ಅಂತಲೂ ಕರೀತಾರೆ. ಇದು ಜೆ ಹಳ್ಳಿಯ ಸರ್ಕಲ್. ಈ ಸರ್ಕಲ್ನಲ್ಲಿ ಡ್ಯಾಮ್ ರಸ್ತೆ ಅಂತಲೇ ಒಂದು ರೋಡ್ ಇದೆ. ಆ ರಸ್ತೆ ಮುಖಾಂತರ ಗಾಯತ್ರಿ ಜಲಾಶಯವನ್ನು ನೀವು ತಲುಪಬಹುದು. ಹಾಗೆ ಈ ರಸ್ತೆ ಮುಖಾಂತರ ಒಂದು 4 ಕಿಲೋಮೀಟ್ರ್ ದೂರ ಬಂದರೆ ನಿಮಗೆ ಗಾಯತ್ರಿ ಜಲಾಶಯದ ಆರ್ಚ್ ಸಿಗುತ್ತೆ. ಈ ಆರ್ಚಿಂದ ಗಾಯತ್ರಿ ಜಲಾಶಯವು 1 ಕಿಲೋಮೀಟರ್ ದೂರದಲ್ಲಿದೆ. ಇದೇ ನೋಡಿ ಗಾಯತ್ರಿ ಜಲಾಶಯ. ನೀವು ನೋಡ್ತಾ ಇರ್ಬೋದು, ಅಂದಾಜು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇರೋದನ್ನು. ಇನ್ನು ಈ ಜಲಾಶಯದ ಬಗ್ಗೆ ಹೇಳ್ಬೇಕಂದ್ರೆ, ಈ ಜಲಾಶಯವನ್ನು ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು 1951ರಲ್ಲಿ ಅಡಿಗಲನ್ನು ಹಾಕಿ 1963ರಲ್ಲಿ ಪೂರ್ಣಗೊಳಿಸಲಾಗಿರುವ ಈ ಜಲಾಶಯಕ್ಕೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರ ಮಗಳಾದ ಗಾಯತ್ರಿ ದೇವಿ ಅವರ ಹೆಸರನ್ನು ಇಡಲಾಗಿದೆ. ಇನ್ನು ಇದಕ್ಕೆ ನೀರು ಎಲ್ಲಿಂದ ಬರ್ತವೆ ಅಂದರೆ, ಬೆಳ್ಳಾರ ಬುಕ್ಕಪಟ್ಟಣ ಕೆರೆ, ಬೋರನಕಣಿವೆ ಡ್ಯಾಮಿಂದ ಈ ಜಲಾಶಯಕ್ಕೆ ನೀರು ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಪ್ರವಾಸಿಗರ ಸೇಫ್ಟಿಗಾಗಿ ಗ್ರಿಲ್ಲೆಲ್ಲ ಹಾಕಿದ್ದಾರೆ. ಇದು 1951ರ ಅಡಿಗಲ್ಲಿನ ಇನ್ಫಾರ್ಮೇಷನ್ ಬೋರ್ಡ್. ಈ ಸ್ಟೆಪ್ಸ್ಗಳನ್ನೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ನಾವು ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಕೋಡಿ ಬಿದ್ದಿರಲಿಲ್ಲ, ಹಾಗಾಗಿ ಪಕ್ಕದಲ್ಲಿ ಇಮೇಜ್ ಹಾಕಿದ್ದೀನಿ. ಕೋಡಿ ಬಿದ್ದಾಗ ಈ ಜಲಾಶಯ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ನೀವು. ಈ ಕೋಡಿ ಮೇಲಿಂದ ನೀವು ಡ್ಯಾಮ್ನ ವ್ಯೂ ಪಾಯಿಂಟ್ ನೋಡ್ಬೋದು, ಎಷ್ಟೋ ಚೆನ್ನಾಗಿದೆ ಅಂತ. ಈ ಜಲಾಶಯದ ಒಟ್ಟು ನೀರು ಸಂಗ್ರಹಣಾ ಸಾಮರ್ಥ್ಯ 145 ಅಡಿ. TMC ಲೆಕ್ಕದಲ್ಲಿ ಹೇಳಬೇಕು ಅಂದರೆ 0.97 TMC. ಈ 145 ಅಡಿಗಳಲ್ಲಿ ಒಟ್ಟು 130 ಅಡಿ ಡೆಡ್ ಸ್ಟೋರೇಜ್, ಇನ್ನು 15 ಅಡಿ ಮಾತ್ರ ರೈತರ ಕೃಷಿ ಚಟುವಟಿಕೆಗಳಲ್ಲಿ ಬಲದಂಡೆ ಹಾಗೂ ಎಡದಂಡೆ ಕಾಲುವೆ ಮುಖಾಂತರ ನೀರು ಬಿಡಲಾಗುತ್ತದೆ. ನೀವೇನು ನೋಡ್ತಿದ್ದೀರಾ ಇವಾಗ, ಈ ಅಣೆಕಟ್ಟನ್ನು ಗಾರೆ ಮತ್ತು ಸಿಮೆಂಟ್ ಬಳಸಿ ಕಟ್ಟಲಾಗಿದೆ. ನೀವು ಇವಾಗ ನೋಡ್ಬೋದು ಜಲಾಶಯದ ಫ್ರಂಟ್ ವ್ಯೂ. ನಾವಿವಾಗ ಹೋಗ್ತಾ ಇರೋದು ಈ ಜಲಾಶಯದಿಂದ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಸ್ಥಳಕ್ಕೆ. ಈ ಕಾಮಗಾರಿಯು ಜವನಗೊಂಡನಹಳ್ಳಿ ಹೋಬಳಿಯ 26 ಹಳ್ಳಿಗಳ ಕುಡಿಯುವ ನೀರಿನ ಯೋಜನೆಯಾಗಿದೆ. ನಾವಿವಾಗ ಹೋಗೋಣ ಬಲದಂಡೆ ಕಾಲುವೆ ಕಡೆ. ಅದಕ್ಕೂ ಮುಂಚೆ ಡ್ಯಾಮ್ ಏನಾದರೂ ಕೋಡಿ ಬಿದ್ದರೆ ಆ ನೀರು ಯಾವ ಕಡೆಯಿಂದ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ. ನೋಡ್ತಾ ಇರ್ಬೋದು, ಅಲ್ಲಿ ಡ್ಯಾಮ್ ಕಾಣ್ತಾ ಇದೆ. ಡ್ಯಾಮ್ ಏನಾದರೂ ಕೋಡಿ ಬಿದ್ದರೆ ತೊರೆಯ ಮುಖಾಂತರ ಈ ರಸ್ತೆ ಮೇಲೆ ಸಂಪೂರ್ಣ ರಸ್ತೆ ಮುಳುಗುತ್ತೆ. ರಸ್ತೆ ಮುಖಾಂತರ ಈ ತೊರೆಯ ಮುಖಾಂತರ ನೀರು ಮುಂದೆ ಹೋಗುತ್ತೆ. ಇದು ಬಲದಂಡೆ ಕಾಲುವೆ. ಇದು ಸುಮಾರು 16 ಕಿಲೋಮೀಟರ್ ಉದ್ದವಿದೆ. ನೀವು ನೋಡ್ತಾ ಇರ್ಬೋದು, ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ, ಯಾವ ರೀತಿ ಕಾಣುತ್ತೆ ಅಂತ. ಇವಾಗ ನಾವು ನೋಡ್ತಾ ಇರೋದು ಎಡದಂಡೆ ಕಾಲುವೆ. ಈ ಕಾಲುವೆಯು ಸುಮಾರು 23 ಕಿಲೋಮೀಟರ್ ಉದ್ದವಿದೆ. ಇಲ್ಲೂ ಸಹ ನೀರು ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಇದಿಷ್ಟು ಗಾಯತ್ರಿ ಜಲಾಶಯದ ಬಗ್ಗೆ. ಮಾಹಿತಿಯಲ್ಲಿ ಯಾವುದಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಧನ್ಯವಾದಗಳು.